ಹಲೋ, ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮಿದ್ರಿ ಅನ್ಕೊಂತ ಈ ಕಡೆ ನಾನು ಆರಾಮಿದ್ದೀನಿ. ಆ್ಯಕ್ಚುಲಿ ಇದು ಫಸ್ಟ್ ಇಂಟ್ರೋ ಕೊಡಬೇಕಿತ್ತು, ಬಟ್ ಆಗಲಿಲ್ಲ. ಫಸ್ಟ್ ಫಂಕ್ಷನ್ ಮುಗಿಸಿ ಅಂದರೆ ನಮ್ಮ ಫ್ಯಾಮಿಲಿಯರ್ದು ಅಂದರೆ ಬಿದ್ನಾಳ ಫ್ಯಾಮಿಲಿಯರ್ದು ಅರಶಿನ ಶಾಸ್ತ್ರ ಇತ್ತು. ಮದುವೆನ ಇವತ್ತು. ಸೊ ಅಲ್ಲಿಗೆ ಹೋಗಿ ಮತ್ತೆ ಬಂದು ಇವಾಗ ಇಂಟ್ರೋ ಕೊಡಕತ್ತೀನಿ. ಇವತ್ತು ಮದುವೆ ಐತಿ ನಮ್ಮದು. ಸೇಮ್ ಇದೇ ಜಾತ್ರೆಗೆ ಮದುವೆ ಆಗಿತ್ತು ಹೋದ ವರ್ಷ, ಬಟ್ ನಮ್ಮದು 24 ತಾರೀಕಿಗೆ ಬಂದಿತ್ತದ ಜಾತ್ರೆ. ಈ ಸತಿ ದೌಡ 13 ತಾರೀಕಿಗೆ ಬಂದತಿ. 24 ಬಂದರೆ ನಮ್ಮದು 1 ವರ್ಷ ಆಗುತ್ತೆ ಮದುವೆಯಾಗಿ. ಇವಾಗ ಅರ್ಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೀವು ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ಹಂಗೆ ನೆಕ್ಸ್ಟ್ ಇವಾಗ ನಾವು ರಿಸೆಪ್ಷನ್ಗೆ ರೆಡಿ ಆಗಬೇಕು. ಅದಾದಮೇಲೆ ಅದನ್ನೂ ವೀಡಿಯೋ ಮಾಡ್ತೀನಿ, ಅದನ್ನ ನೋಡ್ಕೊಂಡು ಬರ್ರಿ. ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಓಕೆ, ಇವಾಗ ವೀಡಿಯೋನ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಫಸ್ಟ್ ಮದುವೆ ಮನೆಗೆ ಹೋದ ಕೂಡಲೇ ನಾಷ್ಟ ಕರ್ಕೊಂಡು ಹೋದರು. ಅದಾದ್ಮೇಲೆ ನೆಕ್ಸ್ಟ್ ನಾವು ಅಲ್ಲಿ ಅರ್ಶಿನ ಶಾಸ್ತ್ರ ಆಗಕತ್ತಿತ್ತು ಹುಡುಗನ ಮನ್ಯಾಗ. ಸೊ ಅಂದರೆ ನಮ್ಮ ಕಡೆ ಹುಡುಗ ಹುಡುಗಿನ ಕುಂದ್ರಿಸಿ ಹುಡುಗನ ಮನ್ಯಾಗ ಅರ್ಶಿನ ಶಾಸ್ತ್ರ ಮಾಡ್ತಾರೆ. ಹುಡುಗಿ ಹುಡುಗನ ಮನೆಗೆ ಬಂದಿರಲ್ಲ, ಬಟ್ ಅಲ್ಲೆಲ್ಲ ಸ್ಟೇ ಮಾಡಿರ್ತಾರೆ ಆ ಊರಾಗ. ಸೊ ಅಲ್ಲೇ ಅರ್ಶಿನ ಶಾಸ್ತ್ರ ಎಲ್ಲ ಮಾಡಕತ್ತಿದ್ರು. ನಾವು ಹಿಂದೆ ನಿಂತಿದ್ವಿ. ಈ ವಿಡಿಯೋ ನಾನು ಮಾಡಿದ್ದಲ್ಲ, ನನ್ನ ಹಸ್ಬೆಂಡ್ ಮಾಡಿದ್ದು. ಅದ್ರದ್ದು ಒಂದು ಸ್ವಲ್ಪ ರಿಚುವಲ್ಸ್ ಇದ್ರಾಗ ನೋಡೋಕೆ ಸಿಗುತ್ತೆ ನಿಮ್ಗೆ. ಮತ್ತೆಲ್ಲರೂ ಫುಲ್ ಅರ್ಶಿನ ಆಡೋದ್ರಾಗ ಬ್ಯುಸಿ ಇದ್ರು. ನೋಡ್ಬೋದು ಇಲ್ಲಿ ನನ್ನ ಹಸ್ಬೆಂಡ್ ನೀವು ಹೆಂಗೆ ಆಗ್ಯಾರ ಅಂತಂದು. ನಾವು ಸುಮ್ಮನೆ ದೂರ ನಿಂತಿದ್ವಿ, ಬಟ್ ಆದರೆ ಬಿಡಲಿಲ್ಲ. ಅತ್ತೆ ಆಗುವರು ಎಲ್ಲರೂ ಬಂದು ಹಚ್ಚಿದ್ರು. ಈ ಊರಾಗ ನನಗೆ ಹೈಯೆಸ್ಟ್ ಅತ್ತಿ ಮಗಳು ಅದಾರ, ಅಂದರೆ ನಮ್ಮ ಅವ್ವನ ತವ್ರ ಮನೆಯಲ್ಲ. ಸೊ ಅವರೆಲ್ಲ ಬಂದು ಹಚ್ಚಿದ್ರು. ಏನು ಮಾಡೋಕ್ಕೆ ಬರಲ್ಲ, ಹಚ್ಕೋಬೇಕಾಗತ್ತೆ. ಇಲ್ಲಿ ಇವರು ಅರಿಶಿನ ಶಾಸ್ತ್ರ ನಡೀತಿದ್ರೆ ಹೊರಗಡೆ ಬೇರೆನೇ ಅರಿಶಿನ ಕಮ್ಮಿ ಬೀಳುತ್ತೆ ಅಂತೇಳಿ ಎಲ್ಲರೂ ಅರಿಶಿನ ತೊಗೊಂಡು ಅರಿಶಿನ ಆಡೋದ್ರಲ್ಲಿ ಬ್ಯುಸಿ. ಇವ್ರು ನಮ್ಮ ಅಣ್ಣ ದೊಡ್ಡಮ್ಮನ ಮಗ. ಸೊ ಅವ್ರನ್ನೂ ನೋಡ್ಬೋದು ಹೆಂಗಾಗಿದ್ದಾರೆ ಅಂತೇಳಿ. ಇವ್ರು ನನ್ನ ನಾದ್ನೀರು, ಅವರಿಗೂ ಎಲ್ಲರೂ ಫುಲ್ ಅರಿಶಿನ ಹಾಕಿಬಿಟ್ಟಿದ್ರು. ನಾನು ಅರಿಶಿನ ಎಲ್ಲ ತಕ್ಕೊಂಡು ಇನ್ನೇನಪ್ಪ ಯಾರು ಹಚ್ಚಂಗಿಲ್ಲ ಅಂತೇಳಿ ಕುಂದ್ರ ಅಷ್ಟೊತ್ತಿಗೆ ಯಾರು ಬಂದು ಹಚ್ಚಿರ್ತಿದ್ರು ಅರಿಶಿನ. ಇವರು ನಮ್ಮ ಅವ್ವನ ಸ್ವಂತ ಅಕ್ಕ, ಅಂದ್ರೆ ನಮ್ಮ ದೊಡ್ಡಮ್ಮ. ಸ್ವಲ್ಪ ನೋಡೋಕೆ ನಮ್ಮ ಅವ್ವನ ಗೀತಾರೆ ಅದಾರ ಇವರು. ಇದಾದ್ಮ್ಯಾಗ ನೆಕ್ಸ್ಟ್ ಅರಿಶಿನ ಎಲ್ಲ ಆದ್ಮ್ಯಾಗ ಸುರ್ಗಿ ನೀರು ಅಂಥೇಳಿ ಹಾಕ್ತಾರೆ ಹುಡುಗ ಹುಡುಗಿಗೆ. ಇದು ಅದ ಸುರ್ಗಿ ನೀರು. ನಮ್ಮ ಕಡೆ ಒಂದು ಮಾತೈತಿ, ತೆಳ್ಳಗಿದ್ದರಿಗೆ ಹೇಳ್ತಾರೆ ಸುರ್ಗಿ ನೀರು ಬಿದ್ದಿಂದ ದಪ್ಪ ಆಕ್ಕಾರ ಅಂತಂದು. ನನಗೆ ಅದ ಮಾತು ಹೇಳಿದ್ರು, ಬಟ್ ನಾನದು ದಪ್ಪ ಆಗಿರಲಿಲ್ಲ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ, ಅದೇನು ಮಾತು ಹಂಗೆ ಗೊತ್ತಿಲ್ಲ. ಸೊ ಇದ್ರಾಗೂ ಕಾಂಪಿಟೇಷನ್ ಇರುತ್ತೆ. ಈ ಥರ ಒಟ್ಟಿಗೆ ಇಬ್ಬರಿಗೆ ನೀರು ಹಾಕ್ತಾರೆ, ಒಟ್ಟಿಗೆ ಡ್ರೆಸ್ಸನ್ನು ಕೊಡ್ತಾರೆ. ಸೊ ಹುಡುಗಿ ಫಸ್ಟ್ ವಿನ್ ಆಗ್ಬೇಕಂತ ಹುಡುಗಿ ಮನೆಯವರು ಮೊದಲ ಸೀರೆ ಎಲ್ಲ ರೆಡಿ ಮಾಡಿ ಆಮೇಲೆ ಪಟ ಉಡಿಸ್ತಾರೆ. ಅದು ಒಟ್ರಾಶಿ ಹೆಂಗಾರ ಆಗಲಿ, ಬಟ್ ಪಟ್ಟನ ಉಡಿಸಿ ಆಕಿ ಫಸ್ಟ್ ಕುಂತ್ರೆ ಆಕೆ ವಿನ್, ಹುಡುಗ ಫಸ್ಟ್ ಕುಂತ್ರೆ ಹುಡುಗ ವಿನ್ ಅಂತೇಳಿ ಅದೊಂದು ಸಣ್ಣ ಹಂಗೆ ಹುಡುಗಿ ಕುಂತ್ರೆ ಇಲ್ಲಿ ಫಸ್ಟ್ ನೋಡ್ಬೋದು ನೀವು. ಸೊ ಅವ್ರು ವಿನ್ ಅಂತೇಳಿ ಎಲ್ಲರೂ ನಗಾಕತ್ತಿದ್ರು. ನೆಕ್ಸ್ಟ್ ಹುಡುಗನ ಹಿಂದೆ ಕುಂತಿರ್ತಾರೆ. ಸೊ ಅವರಿಗೂ ಅರಿಶಿನ ಹಚ್ಚಿರ್ತಾರೆ. ಇವ್ರ ಜೊತೆಗೆ ಅರಿಶಿನ ಹಚ್ಚಿ ಅವರಿಗೂ ನೀರು ಹಾಕಿ ಅವರಿಗೂ ಹೊಸ ಬಟ್ಟೆ ಕೊಡ್ತಾರೆ. ಅವರು ಹೊಸ ಬಟ್ಟೆ ಎಕ್ಸ್ಚೇಂಜ್ ಮಾಡಬೇಕು, ಬಟ್ ಅವ್ರ ನಡುವೆ ಯಾವುದೇ ಕಾಂಪಿಟೇಷನ್ ಇರೋದಿಲ್ಲ. ಹುಡುಗನಿಂದ ಹುಡುಗನ ಅಕ್ಕ ಅಥವಾ ಚಿಕ್ಕಮ್ಮ ಹಂಗೆ ಕುಂದಿರ್ತಾರೆ. ಹುಡುಗಿಯಿಂದ ಚಿಕ್ಕಮ್ಮ ಆಗುವರು, ಹಂಗೆ ಅತ್ತಿಗೆ ಆಗುವರು ಅವ್ರು ಕೂತಿರ್ತಾರೆ. ಇವಾಗ ಏನು ಮದುಮಗಳು ಸೀರೆ ಉಟ್ಕೊಂಡಾಳಲ್ಲ, ಅದ್ರ ಮ್ಯಾಗ ತಾಳಿ ಕಟ್ಟಿಸ್ಕೋಬೇಕಾಗಿರುತ್ತೆ ಅವರು. ಸೊ ಹಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು. ಮುಗೀತು. ನಾವಿವಾಗ ವಾಪಸ್ ಮನೆಗೆ ಹೋಗಿ ಪುನಃ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ರಿಸೆಪ್ಷನ್ಗೆ ಹೋಗು. ನಾವು ಇವಾಗ ಅರಿಶಿನ ಎಲ್ಲ ಅರಿಶಿನ ಹಚ್ಚಿ ಮುಖ ಫುಲ್ ಅರಿಶಿನ ಉರಿತಾ ಇದೆ. ಹಚ್ಚೋದು ಮಾತ್ರ ಅಲ್ಲ, ಹಾಕಿ ತಿಕ್ತಾರ ಅವರು. ಹಾಗಾಗಿ ಇವಾಗ ಹೋಗುನು ಗೈಸ್. ಇವಾಗ ನಾವು ರೆಡಿ ಆಗೀವಿ.
ಇದು ಸಾಮೂಹಿಕ ವಿವಾಹ. ಊರಲ್ಲಿ ಜಾತ್ರೆ ಇರುತ್ತೆ, ಶರಣಬಸವೇಶ್ವರ ದೇವ್ರದ್ದು ಜಾತ್ರೆ. ಸೊ ಆ ಟೈಮ್ನಾಗ ಸಾಮೂಹಿಕ ವಿವಾಹನ ಇಟ್ಕೊಂಡಿರ್ತಾರೆ. ಹೋದ ವರ್ಷ ನಮ್ದು ಇದ್ದ ಜಾತ್ರೆ ಟೈಮ್ನಾಗ ಮದುವೆ ಆಗಿದ್ದು. ಎಷ್ಟು ಜೋಡಿ ಇದ್ರೆ ನನಗೂ ಗೊತ್ತಿಲ್ಲ, ಬಟ್ 7 ಜನ ಏನೋ ಇದ್ರೇನ ಅಂತ ಕೇಳ್ಪಟ್ಟೆ ನಾನು. ಸೊ ಅಲ್ಲೇ ಫಸ್ಟ್ ಒಂದು ಜೋಡಿಯಿಂದ ಇದೆಲ್ಲ ತಾಳಿ ಪೂಜೆ ಅದೆಲ್ಲ ಪೂಜೆ ಮಾಡಿಸ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ತಾಳಿ ಕಟ್ಟಿಸ್ತಾರೆ. ಬಟ್ ತುಂಬಾ ಲೇಟ್ ತಾಳಿ ಕಟ್ಟಿಸಿ ಮತ್ತು ಭಾಷಣ ಅದು ಇದು ಬಿಡುವಾಗ ತುಂಬ ಲೇಟ್ ಆಗುತ್ತೆ. ಅದೊಂದು ಬೇಜಾರು ವಿಷಯ ಅಷ್ಟ. ಅದು ಬಿಟ್ಟರೆ ಓಕೆ, ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ತಾಳಿ ಕಟ್ಟುವ ಸಂದರ್ಭ. ನೆಕ್ಸ್ಟ್ ನಾವು ಊಟ ಮಾಡಕ್ಕೆ ಹೋದ್ವಿ. ಅಲ್ಲಿ ಒಂದು ಕಾಮಿಡಿ ಆಯ್ತು. ನನಗೆ ಬುಂದೆ ಹಾಕಿದ್ರು. ನಾ ಬುಂದೆ ತಿನ್ನೋದಿಲ್ಲ. ಹಾಗಾಗಿ ನಾನು ನಮ್ಮ ಆಂಟಿಗೆ ಹಾಕಿದ್ದೆ. ಅವ್ರ ಮಕ್ಕಳು ಎಲ್ಲ ಅವ್ರಿಗೆ ಹಾಕಿದ್ರು ಬುಂದೆ ಬೇಡ ಅಂತಂದು. ಸೊ ಅವರು ಯಾಕೆ ವೇಸ್ಟ್ ಮಾಡೋದು ಅಂತಂದು ಅದನ್ನು ಉಂಡೆ ಕಟ್ಟಕತ್ತಿದ್ರು. ಅದನ್ನ ಅವ್ರಿಗೆ ತಮಾಷೆ ಮಾಡಿ ವೀಡಿಯೋ ಮಾಡ್ತೀನಿ ಅಂತ ಹೇಳಕತ್ತಿದ್ದೆ. ಸೊ ಇಷ್ಟಿತ್ತು ಈ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.